ಹೊನ್ನಾವರ ಪಟ್ಟಣದ ಪ್ರಭಾತ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರೋಟರಿ ಕ್ಲಬ್ ಹೊನ್ನಾವರ ವತಿಯಿಂದ ಉತ್ತಮ ಗುಣಮಟ್ಟದ ನೂತನ ನೀರಿನ ಶುದ್ಧೀಕರಣ ಘಟಕವನ್ನು ನೀಡಲಾಯಿತು. ನೀರಿನ ಶುದ್ಧೀಕರಣ ಘಟಕವನ್ನು ಶಾಲೆಗೆ ಹಸ್ತಾಂತರಿಸಿ ಮಾತನಾಡಿದ ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ಗೌರೀಶ್ ದೊಂಡಾರ್ ಅವರು ಮಾತನಾಡಿ, ಪ್ರಭಾತ್ ನಗರ ಸರ್ಕಾರಿ ಶಾಲೆ 140ಕ್ಕಿಂತ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಂತಹ ಶಾಲೆಗೆ ಹೊನ್ನಾವರ ರೋಟರಿರವರು ಅತ್ಯಂತ ಅವಶ್ಯಕವಿರುವ ನೀರಿನ ಶುದ್ಧೀಕರಣ ಘಟಕವನ್ನು ನೀಡಿ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ. ಜಗತ್ತಿನಲ್ಲಿ ರೋಟರಿ ಪರಿವಾರದವರು ರೋಗಗಳ ವಿರುದ್ಧ ಹೋರಾಡಲು, ಶುದ್ಧ ನೀರು ಮತ್ತು ನೈರ್ಮಲ್ಯ ಒದಗಿಸಲು, ಶಿಕ್ಷಣವನ್ನು ಬೆಂಬಲಿಸಲು ಮತ್ತು ಪರಿಸರ ರಕ್ಷಿಸಲು ತುಂಬಾ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇವೆ. ಇಂದು ಪ್ರಭಾತ್ ನಗರ ಶಾಲೆಗೆ ಇಂತಹ ಉತ್ತಮ ಸೇವಾ ಕಾರ್ಯ ಮಾಡಿರುವುದು ಹೊನ್ನಾವರದ ರೋಟರಿ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರಂಗ್ ಮತ್ತು ತಂಡದವರನ್ನು ಅಭಿನಂದಿಸುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ಶಾಲೆಗೆ ಯಾವುದೇ ಅವಶ್ಯಕತೆ ಇದ್ದರೆ ರೋಟರಿಯನ್ನು ಸಂಪರ್ಕಿಸಿ, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳಿ ಕಾರ್ಯಕ್ರಮ ಸಂಘಟನೆ ಬಗ್ಗೆ ಪ್ರಶಂಸಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿನಾಯಕ್ ಅವಧಾನಿ ಅವರು ಮಾತನಾಡಿ, ರೋಟರಿ ಕ್ಲಬ್ ಹೊನ್ನಾವರದವರು ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಅತ್ಯಗತ್ಯವಾಗಿ ಬೇಕಾಗುವ ಪರಿಕರಗಳನ್ನು, ವಿಶೇಷವಾಗಿ ನೀರಿನ ಫಿಲ್ಟರ್, ಪಾಠೋಪಕರಣ, ಪೀಠೋಪಕರಣ, ಸ್ಮಾರ್ಟ್ ಕ್ಲಾಸ್ ಇವುಗಳನ್ನು ಒದಗಿಸಿ ನಮ್ಮ ಶಿಕ್ಷಣ ಇಲಾಖೆಗೆ ವಿಶೇಷವಾದ ಸಹಕಾರ ನೀಡುತ್ತಾ ಬಂದಿದೆ. ಈ ವರ್ಷ ನಮ್ಮ ತಾಲೂಕಿನ 30ಕ್ಕೂ ಹೆಚ್ಚು ಶಾಲೆಗಳಿಗೆ ಅವರು ನೆರವುಗಳನ್ನು ನೀಡಿದ್ದಾರೆ ಎಂದು ಹೇಳಿದರು. ಶಿಕ್ಷಣ ಸಂಸ್ಥೆಗಳ ಕೊಡುಗೆಯನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು. ನಾನು ಈ ಹಿಂದೆ ಸರ್ಕಾರಿ ಪ್ರೌಢಶಾಲೆ ಹೊರಕೇಶ್ವರನಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕಳೆದ ವರ್ಷ ಅಲ್ಲ, ಆಚೆ ವರ್ಷ ನಮ್ಮ ಶಾಲೆಗೆ ಒಂದು ಕಪಾಟನ್ನ, ಅತ್ಯುತ್ತಮ ಗುಣಮಟ್ಟದ ಕಪಾಟನ್ನು ನಮ್ಗೆ ಕೊಟ್ಟದನ್ನು ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ ಸರ್. ಹಾಗೆ ಒಂದಲ್ಲ ಒಂದು ಶಿಕ್ಷಣ ಸಂಸ್ಥೆಗೆ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ತಾವು ಸಹಾಯ ಹಸ್ತವನ್ನು ನೀಡ್ತಾ ಬಂದಿದ್ದೀರಿ. ಹೊನ್ನಾವರ ತಾಲೂಕಿನ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಕೂಡ ಇದೆ ಅಂತ ಹೇಳಿ ನಾನು ಇಲಾಖೆ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ತುಂಬಾ ಹರ್ಷ ಅನಿಸ್ತದೆ. ಇದೇ ತರದ ಒಂದು ಸೇವಾ ಭಾವ ನಮ್ಮ ಇಲಾಖೆಗೆ ನಿಮ್ಮಿಂದ ಇನ್ನು ಮುಂದೂ ಕೂಡ ಬರಲಿ ಅಂತ ಹೇಳಿ ಹಾರೈಸ್ತಾ, ನಮ್ಮ ಪ್ರಭಾತ್ ನಗರ ಶಾಲೆಗೆ ಈ ಒಂದು ಅತ್ಯದ್ಭುತವಾದಂತಹ, ಅತಿ ಅವಶ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ಅದರ ಹಿಂದೆ ಅದು ಸರ್ ಹೇಳಿದ್ರು, ಕೇಳಲಿಕ್ಕೂ ಒಬ್ರು ಜನ ಬೇಕು ಅಂತೇಳಿ. ನಮ್ಗೆ ಯಾರು ಕೊಡ್ತಾರೆ ಅನ್ನೋದು ಒಂದ್ಸಲ ಗೊತ್ತಿರೋದಿಲ್ಲ. ಹಾಗಾಗಿ ಒಳ್ಳೆಯ ಅಧ್ಯಕ್ಷರು ಈ ಶಾಲೆಗೆ ಸಿಕ್ಕಿದ್ದಾರೆ. ಅವ್ರ ಮೂಲಕವಾಗಿ ಕೇಳಿದ ಕಡಿಮೆ ಸಮಯದ ಅವಧಿಯಲ್ಲಿ, ಕೇವಲ 1 ತಿಂಗಳಾಯ್ತು, ಇವತ್ತು ಜೂನ್ 30, ಇಲ್ಲಿಯವರೆಗೂ ಬೇರೆ ಬೇರೆ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇದ್ವು. ನಾಳೆಯಿಂದಂತೂ ಅಧಿಕೃತವಾಗಿ ಪಾಠ ಬೋಧನೆ ಎಲ್ಲ ಪ್ರಾರಂಭ ಆಗ್ತದೆ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ತೀರಾ ಅವಶ್ಯಕತೆ ಇರತಕ್ಕಂತಹ ಒಂದು ಉತ್ತಮ ಗುಣಮಟ್ಟದ ದೊಡ್ಡ ಕೆಪಾಸಿಟಿಯ ವಾಟರ್ ಫಿಲ್ಟರ್ ಅನ್ನ ತಾವು ಕೊಡುಗೆ ಕೊಟ್ಟಿದ್ದೀರಿ. ಅದರ ಸದುಪಯೋಗವನ್ನ ಎಲ್ಲ ಮಕ್ಕಳು ಪಡ್ಕೊಳ್ಳುವಂತೆ ಆಗಲಿ ಅಂತ ಹೇಳಿ ಹಾರೈಸ್ತಾ, ನಿಮ್ಮ ಶೈಕ್ಷಣಿಕ ಸೇವೆಗೆ ಇಲಾಖೆ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳು. ರೋಟರಿ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರಂಗ್ ರವರು ಮಾತನಾಡಿ, ನಮಗೆ ಇಂದು ತುಂಬಾ ಖುಷಿಯ ದಿನ. ಯಾಕೆಂದರೆ ನಮ್ಮ ರೋಟರಿಯ ಉದ್ದೇಶಕ್ಕೆ ಅನುಗುಣವಾಗಿ ನಾವು ಇಂದು ಒಂದು ಉತ್ತಮವಾದ ಸೇವೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿದೆ. ಈ ಶಾಲೆಯಲ್ಲಿ ಕ್ರಿಯಾಶೀಲವಾದ ಎಸ್ಡಿಎಂಸಿ ಹಾಗೂ ಶಿಕ್ಷಕರಿದ್ದಾರೆ. ಇಲ್ಲಿ ನೀರಿನ ಶುದ್ಧೀಕರಣ ಘಟಕ ತುಂಬಾ ಅವಶ್ಯಕತೆ ಬಗ್ಗೆ ಎಸ್ಡಿಎಂಸಿ ಅಧ್ಯಕ್ಷರು ನಮ್ಮ ಗಮನಕ್ಕೆ ತಂದಿದ್ದರು. ಕೇವಲ 4 ದಿನಗಳಲ್ಲಿ ಒಂದು ಉತ್ತಮವಾದ ನೀರಿನ ಶುದ್ಧೀಕರಣ ಘಟಕ ನೀಡಲು ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ರೋಟರಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಇವತ್ತು ನಮ್ಗೆ ಅತ್ಯಂತ ಸಂತಸ ದಿನ ಅಂತ ಹೇಳಿ ಖುಷಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಎಂಜಿನಿಯರ್ ಸರ್ ಹೇಳಿದ್ರು ನಮಗೂ ಖುಷಿ ದಿನ ಅಂತ ಹೇಳಿ. ಯಾಕಂದ್ರೆ ನಮಗೂ ಖುಷಿ ದಿನ ಅಂತ ಹೇಳಿದ್ರೆ ಈ ಒಂದು ವಾಟರ್ ಫಿಲ್ಟರ್ ಅನ್ನ ಶ್ರೇಷ್ಠ ವ್ಯಕ್ತಿ ಇಡೀ ಗೌರೀಶ್ ದೊಂಡಾರ್ ಅವರ ಕೈಯಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ ನಾವು ಕನ್ಸಲ್ಲ ಅನ್ಸಿಲ್ಲ. ನಿಜವಾಗ್ಲೂ ಧನ್ಯ ಅನಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕಾರವಾರದ ಅಸಿಸ್ಟೆಂಟ್ ಗವರ್ನರ್, ಯಾಕಂದ್ರೆ ನಮ್ಮ ಎಲ್ಲರ ಅವಧಿ ಇವತ್ತು ಮುಗಿತಾರೆ, ಅವರು ಈ ಸಂಘದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಅನಿಸುತ್ತೆ ನಮ್ಗೆ. ಒಂದು 4-5 ದಿನದಿಂದ ಮಂಜುನಾಥ್ ಸರ್ ಫೋನ್ ಮಾಡಿದ್ರು, ಹೀಗೆ ನಮ್ಮಲ್ಲಿ ವಾಟರ್ ಫಿಲ್ಟರ್ ಬೇಕಾಯ್ತು, ನಾಳೆ ನಮ್ಮ ಹತ್ರ 5 ದಿನ ಇರುತ್ತೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಅದರದ್ದು ಕೊಟೇಶನ್ ತರಿಸಿ ಅಂತ ಹೇಳಿ ಅವರು ಕೂಡಲೇ ಕಾರ್ಯಪ್ರವೃತ್ತರಾದ್ರು. ಅದ್ರ ಸಂಡ ಎಂಜಿನಿಯರ್ ಸರ್ ಅವರು ಅದರ ಎಲ್ಲರ ಪರಿಶ್ರಮದಿಂದ ಮತ್ತೆ ನಮ್ಮ ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರ ಒಂದು ಸಹಾಯದಿಂದ ಈ ಒಂದು ವಾಟರ್ ಫಿಲ್ಟರ್ ನೀಡಲಿಕ್ಕೆ ನಮಗೆ ನೀಡಲು ಸಾಧ್ಯವಾಗಿದೆ.
ಮತ್ತೆ ಈ ವಾಟರ್ ಫಿಲ್ಟರ್ ನ ಉಪಯೋಗವನ್ನು ಸದ್ವಿನಿಯೋಗ ಪಡಿಸಿಕೊಳ್ಳಿ ಹಾಗೂ ಮುಂದಿನ ದಿನಗಳಲ್ಲಿ ಈ ಕಲಿತ ಶಾಲೆಗೆ ನಿಮ್ಮಿಂದ ಕೀರ್ತಿ ಬರಲಿ ಹಾಗೂ ನಿಮ್ಮ ಪಾಲಕರಿಗೂ ನಿಮ್ಮ ಶಿಕ್ಷಕರಿಗೂ ಹಾಗೂ ಈ ಊರಿಗೂ ಕೀರ್ತಿ ತರುವಂತ ಮಕ್ಕಳು ನೀವು ಆಗಲಿ ಅಂತ ಹೇಳಿ ಆಶಿಸ್ತಾ ನಿಮಗೆ ಶುಭ ಕೋರ್ತಾ ನಾನು ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ರೋಟರಿ ಕಾರ್ಯದರ್ಶಿ ಎಂಎಂ ಹೆಗ್ಡೆ ವಂದಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಮೇಸ್ತಾ, ಪಟ್ಟಣ ಪಂಚಾಯತ್ ಸದಸ್ಯೆ ಮೇಧಾ ನಾಯ್ಕ್, ಮುಖ್ಯೋಧ್ಯಾಪಕರಾದ ಎಂಜಿ ನಾಯ್ಕ್ ಹಾಗೂ ರೋಟರಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.